ಸಮುದ್ರ ಮಂಥನ ಮಾಡಿ 4 ಹನಿಗಳು ಈ ಮುಖ್ಯ ಕ್ಷೇತ್ರಗಳಲ್ಲಿ ಅಂದರೆ ಪ್ರಯಾಗ್ರಾಜ್, ಹರಿದ್ವಾರ್, ನಾಸಿಕ್ ಮತ್ತು ಉಜ್ಜಯಿನಿ. ಸೊ ಅದರ ದ್ಯೋತಕವಾಗಿ ಇದು ಆರಂಭ ಆಗಿರುವಂಥ. ಹೌದು ಹೌದು ಹೌದು. ಆದರೆ ಮುಖ್ಯವಾಗಿರೋದು ಗಂಗಾ ಯಮುನಾ ಸರಸ್ವತಿಯ ಮಹಾಸಂಗಮದಲ್ಲಿ ಏನಿದೆ, ನಾನು ಆಗಲೇ ಹೇಳ್ತೇನೆ, ಕರ್ಮ ಕ್ಷಯ ಆಗ್ತಕ್ಕಂತಹ ಜಾಗ ಕ್ಷೇತ್ರಗಳಿಂದ ನಮಗೆ ಅದೇ ಮುಖ್ಯ. ಇನ್ನೂ 3 ಕಡೆ ಇರ್ತಕ್ಕಂಥದ್ದು ಕೂಡ ಅದು ಮಹಾತೀರ್ಥವೇ. ಆದರೆ ಇಲ್ಲಿ ಇರ್ತಕ್ಕಂಥ ಈ ತ್ರಿವೇಣಿ ಸಂಗಮ ಅಂತಂತ ಏನಿದೆ, ಇದರಲ್ಲಿ ನಮಗೆ ಆ ಯಜ್ಞಾದಿಗಳನ್ನು ಮಾಡಿ ದೇವತೆಗಳು, ಬ್ರಹ್ಮದೇವರು, ಗಂಗಾದಿಗಳು ವರವನ್ನು ಕೊಟ್ಟಿರ್ತಕ್ಕಂತಹ ಜಾಗ. ಇಲ್ಲಿ ಸ್ನಾನವನ್ನು ಮಾಡಿ ಪಿತೃಗಳಿಗೆ ಯಾರು ತರ್ಪಣವನ್ನು ಮಾಡ್ತಾರೆ, ದಾನವನ್ನು ಯಾರು ಮಾಡ್ತಾರೆ, ಅವರಿಗೆ ನಿಶ್ಚಿತವಾಗಿ ನಾನು ಮೋಕ್ಷ ಮಾರ್ಗಕ್ಕೆ ಕಳಿಸ್ತೇನೆ ಅಂತಕ್ಕಂಥದ್ದು. ಆದಿವ್ಯಾಧಿ ನಿವಾರಣಂ, ಆದಿವ್ಯಾಧಿಗಳು ಪ್ರಾರಬ್ಧ ಕರ್ಮದಿಂದ ಬರ್ತಕ್ಕಂತಹ ರೋಗ ರುಜಿನಗಳು ಏನಿರ್ತದೆ ಅದು ಪರಿಹಾರ ಆಗ್ತಕ್ಕಂತಹ ಸಮಯ. ಎಲ್ಲವೂ ವಿಶೇಷವಾಗಿರ್ತಕ್ಕಂಥದ್ದು ಈ ತ್ರಿವೇಣಿ ಸಂಗಮ. ತಾದೃಕ್ ಪಾಪಂ ನ ಚೈವಾಸ್ತಿ ಯಚ್ಚ ಮಾಘಾನ್ನ ಗಚ್ಚತಿ ಅಂತಂತ. ತಾದೃಕ್ ಪಾಪಂ ನ ಅಂತಂದ್ರೇನು, ತ್ರಿವೇಣಿ ಸಂಗಮದಲ್ಲಿ ಈ ಮಾಘಸ್ನಾನವನ್ನು ಮಾಡಿದಾಗ ಅಲ್ಲಿ ಗಳಿಸ್ತಕ್ಕಂಥ ಪುಣ್ಯಕ್ಕೆ ಸಮನಾಗಿರ್ತಕ್ಕಂಥ ಪಾಪ ನಿನ್ನ ಕೈಲಿ ಮಾಡೋಕ್ಕೆ ಆಗೋದಿಲ್ಲ ಅಂತ. ಮತ್ತು ಚೈವಾಸ್ತಿ ಎಚ್ಚ ಮಾಘಾನ್ನ ಗಚ್ಚತಿ, ಅಲ್ಲಿಂದ ನಾಶವಾಗ್ತಕ್ಕಂತಹ ಪಾಪಗಳೂ ಯಾವುದೂ ಇಲ್ಲ, ಉಳಿಯಲ್ಲ ಇನ್ನು ಅನ್ನೋದು ಅದರ ಒಂದು ಮಹತ್ವಕ್ಕೆ ಒಂದು ಪುರಾಣಕಾರರು ಹೇಳಿರ್ತಕ್ಕಂಥದ್ದು. ಸರ್ವದಾನೇಶು ಯತ್ ಪುಣ್ಯಂ ಸರ್ವತೀರ್ಥೇಶು ಯತ್ ಫಲಂ. ಎಲ್ಲ ದಾನಗಳಿಗಿಂತ, ಎಲ್ಲ ದಾನಗಳು ಮಾಡಿದರೆ ಯಾವ ಪುಣ್ಯ ಬರ್ತದೋ, ಏನೇನೋ 4-10 ಬಗೆಯ ದಾನಗಳಿದೆ ಆಯಿತಾ, ಅದೆಲ್ಲವನ್ನೂ ನೀವು ಮಾಡಿದರೂ ಕೂಡ ನಿಮಗೆ ಏನು ಪುಣ್ಯ ಬರ್ತದೋ ಆಯಿತಾ, ಈ ತ್ರಿವೇಣಿ ತ್ರಿವೇಣಿ ಸ್ನಾನದಲ್ಲಿ, ಈ ಮಾಘಸ್ನಾನದಲ್ಲಿ, ಮಾಘಸ್ನಾನ ಇಸ್ ನಥಿಂಗ್ ಬಟ್ ಕುಂಭಮೇಳ. ಮಾಘ ಮಾಸ ಇರೋದರಿಂದ ಅದೇ ಕುಂಭಮೇಳವೇ ಮಾಘಸ್ನಾನ, ಅದು ಬೇರೆ ಇಲ್ಲ ಆಯಿತಾ. ಅಂತಹ ಪುಣ್ಯ ಸರ್ವತೀರ್ಥೇಶು ಯತ್ ಫಲಂ. ಎಷ್ಟು ತೀರ್ಥಗಳಿದೆಯೋ ಈ ಕರ್ಮಭೂಮಿಯಲ್ಲಿ, ಯೋಗ ಭೂಮಿಯಲ್ಲಿ, ಅದೆಲ್ಲದರಲ್ಲೂ ನೀನು ಪುಣ್ಯಸ್ನಾನ ಮಾಡಿದ್ದರೂ ಕೂಡ ಇದು ಇಲ್ಲಿ ಮಾಡ್ತಕ್ಕಂತಹ ಪುಣ್ಯಕ್ಕೆ ಅದು ಸಮ ಇಲ್ಲ. ಇದೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸರ್ವತೀರ್ಥೇಶು ಯತ್ ಫಲಂ ತತ್ಫಲಂ ಸಮವಾಪ್ನೋತಿ ಮಾಘಸ್ನಾನೇನ ನಾರದ ಅಂತ ಮಹಾವಿಷ್ಣುವು ನಾರದ ಮುನಿಗೆ ಹೇಳಿರ್ತಕ್ಕಂಥ ಒಂದು ಶ್ಲೋಕ. ವಾಯುಪುರಾಣದಲ್ಲಿ ಬ್ರಾಹ್ಮಿ ಕಾಲದಲ್ಲಿ ಬೆಳಗ್ಗೆ 3:45 4:15 ಬ್ರಾಹ್ಮಿ ಕಾಲ. 4:15 ನಂತರ ನಕ್ಷತ್ರಗಳು ಕಾಣದೇ ಇರತಕ್ಕಂತಹ ಕಾಲ ಶುರು ಆಗ್ತದೆ. ನಕ್ಷತ್ರಗಳು ಇನ್ನೂ ಕಾಣ್ತಾ ಇರಬೇಕು, ಅದನ್ನು ಬ್ರಾಹ್ಮಿ ಕಾಲ ಅಂತಂತ. 3 ಗಂಟೆ ಅಂದರೆ 3ನೇ ಜಾವ ಮುಗಿದಿರಬೇಕು. ಅದು ಬ್ರಾಹ್ಮಿ ಕಾಲದಲ್ಲಿ ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮೊನ್ನೆ ನಾವು ನೋಡಬಹುದು, ಮೊದಲನೇ ದಿನದ ಸ್ನಾನ ಬೆಳಗಿನ ಜಾವ 3 ಗಂಟೆಗೆ ಶುರು ಆಯಿತು ಅಂತಂತ ನೀವು ನೋಡಿರಬಹುದು. ಯಾರು ತ್ರಿವೇಣಿ ಸಂಗಮದಲ್ಲಿ ಈ ಮಾಘ ಸ್ನಾನವನ್ನು ಬ್ರಾಹ್ಮಿ ಕಾಲದಲ್ಲಿ ಶಾಸ್ತ್ರ ಪ್ರಕಾರ ಮಾಡ್ತಾರೋ ಅವರಿಗೆ 9600 ದೇವ ವರ್ಷಗಳು, ನಮ್ಮ ಮನುಷ್ಯ ವರ್ಷಗಳಲ್ಲ, ದೇವ ವರ್ಷಗಳು, ದೇವತೆಗಳ ವರ್ಷ. ನಮಗೆ ಒಂದು ದಿನ, ಅವರಿಗೆ ಒಂದು ಮುಹೂರ್ತ ಅಷ್ಟೆ ಆಯಿತಾ. ಅಂಥದ್ದು ದೇವವರ್ಷಗಳು 9600 ದೇವವರ್ಷಗಳಷ್ಟು ಪುಣ್ಯಲೋಕ ನಿಮಗೆ ಸಿಗ್ತದೆ. ಅಂತಹ ಅಂದರೆ ಸದ್ಗತಿಗೆ ಇರ್ತಕ್ಕಂತಹ ಲೆಕ್ಕಗಳದೆಲ್ಲ. ನೀ ಇಂತಿಂಥ ದಿವ್ಯ ಲೋಕದಲ್ಲಿ ಇರ್ತೀಯ ಇಂಥ ಸಮಯದಲ್ಲಿ. ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ಯಾವುದೋ ಲೋಕವನ್ನು ತೋರಿಸಿ ಇಲ್ಲಿ ಪಾಪ ಮಾಡುವಂತಂತ ಹೇಳೋದಿಲ್ಲ. ಅರ್ಥ ಆಗ್ತಿದೆಯಾ? ನಮ್ಮ ಸನಾತನ ಪರಂಪರೆಯಲ್ಲಿ
ನೀನು ಇಲ್ಲಿ ಪುಣ್ಯವನ್ನು ಮಾಡು, ಇಲ್ಲಿ ಏನು ಸುಖ ಪಡ್ತೀಯಾ ಅದರ 9600 ಪಟ್ಟು ನೀನು ಉತ್ತಮ ಲೋಕದಲ್ಲಿ ಹೆಚ್ಚು ಸುಖ ಪಡ್ತೀಯಾ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಧರ್ಮ ಆ್ಯಂಡ್ ರಿಲಿಜನ್. ರಿಲಿಜನ್ನೇ ಬೇರೆ. ಧರ್ಮ ಅನ್ನೋದು ಏನು, ನಮಗೆ ಇಲ್ಲಿ ಪುಣ್ಯವನ್ನು, ಸತ್ಕರ್ಮವನ್ನು, ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು, ವಿಧಿ ನಿಷೇಧವನ್ನು ಕೊಟ್ಟು ಯಾವುದೇ ಪಾಪವನ್ನು ಇಲ್ಲಿ ಮಾಡಲಿಕ್ಕೆ ನಿಷೇಧ ಅಂತ. ಸರ್ವ ಪಾಪ ನಿಷೇಧಾತ್ ವಚನದ ಅರ್ಥ ಅದು. ಅದು ಎಲ್ಲ ಪಾಪಕರ್ಮಗಳನ್ನು ನಿಷೇಧ ಮಾಡ್ತಕ್ಕಂಥದ್ದು. ಪುಣ್ಯ ಏನು ಅದನ್ನು ನಿನಗೆ ತಿಳಿಸ್ಕೊಡ್ತಕ್ಕಂಥದ್ದು. ಅದು ನಮ್ಮ ಸನಾತನ ಧರ್ಮದ ಸಾರ. ನಾವು ಇಲ್ಲಿ ಮಾಡಬಾರದು ಮಾಡು, ಅಲ್ಲಿ ಯಾವುದೋ ಲೋಕದಲ್ಲಿ ನಿನಗೆ ಬೇರೆ ಏನೋ ಒಂದು ಸ್ವರ್ಗ ಇದೆ ಅಂತ ಹೇಳ್ತಕ್ಕಂತಹ ರಿಲಿಜನ್ ಅಲ್ಲ ನಮ್ಮದು. ಇಟ್ ಈಸ್ ನಾಟ್ ಎ ರಿಲಿಜನ್. ಹಾಗಾಗಿ ಪುಣ್ಯವನ್ನು ಸಂಪಾದನೆ ಮಾಡಿ ಸತ್ಕರ್ಮಗಳನ್ನು ಮಾಡಲಿಕ್ಕೋಸ್ಕರ ಈ ಒಂದು ಮಾಘ ಸ್ನಾನ ವಿಶೇಷ. ಅದರ ಫಲ ದೇವವರ್ಷಗಳಲ್ಲಿ, ಅಂದರೆ ಉತ್ತಮವಾಗಿರ್ತಕ್ಕಂಥ ದಿವ್ಯ ಲೋಕದಲ್ಲಿ ನೀನು ಮುಂದೆ ಹೋಗಿ ಹುಟ್ಟುತ್ತೀಯಾ. ಇದರಿಂದ ಒಂದು ಗುಹ್ಯವಾಗಿರ್ತಕ್ಕಂಥ ಸೂಚನೆ ಕೊಡ್ತಾರೆ. ಈ ಮನುಷ್ಯ ಶರೀರ, ಈ ಭೂಮಿ ಒಂದೇ ಅಂದ್ಕೋಬೇಡ್ರಿ, ಇದಕ್ಕೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ಶರೀರಗಳು ಉಂಟು, ಲೋಕಗಳು ಉಂಟು, ನಿಮಗೆ ಗೊತ್ತಿಲ್ಲ ಅಷ್ಟೇ. ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ ಹರೀಶ್ ಕಶ್ಯಪ್ ಅವರೇ. ಮುಖ್ಯವಾಗಿ ಈ ಮಹಾಕುಂಭ ಈಗ ಸದ್ಯಕ್ಕೆ ಭಾರಿ ಚರ್ಚಿತ ಮತ್ತು ಕುತೂಹಲಕ್ಕೆ ಕಾರಣ ಆಗಿರೋದು. ಇದರ ಮೂಲ, ಇದರ ಹಿನ್ನೆಲೆ, ಯಾಕೆ ಆಚರಣೆ ಮಾಡಬೇಕು, ಇದರಲ್ಲಿ ನಾಗಾ ಸಾಧುಗಳು, ಅಘೋರಿಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾಗಿ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರಿಗೆ. ತುಂಬ ಧನ್ಯವಾದಗಳು. ವೀಕ್ಷಕರಿಗೆ ಗಮನಿಸ್ತಾ ಇದ್ರಿ, ಮಾಘ ಮಾಸ ಮಹಾಕುಂಭ ಮೇಳ ವಿಶೇಷವಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಈಗ ಆಯೋಜನೆ ಆಗಿರುವಂಥದ್ದು ಬಹಳ ವಿಶೇಷ ಮತ್ತು ಇತಿಹಾಸದ ಶ್ರೀಮಂತಿಕೆಯನ್ನು ಹೊಂದಿರುವಂಥದ್ದು. ಇದರ ವಿಶೇಷತೆ ಏನು, ಜೊತೆಗೆ ಇದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ದೈವಜ್ಞ ಡಾಕ್ಟರ್ ಹರೀಶ್ ಕಶ್ಯಪ್ ಅವರು ಬಹಳ ವಿಸ್ತಾರವಾಗಿ ನಮಗೆಲ್ಲರಿಗೂ ಕೂಡ ತಿಳಿಸಿಕೊಟ್ರು. ಎಲ್ಲರಿಗೂ ಕೂಡ ವಿಶೇಷವಾಗಿ ಶುಭವಾಗಲಿ ಅನ್ನುವಂತಹ ವಿಶೇಷ ಸಂದೇಶವನ್ನು ನೀಡುವ ಮೂಲಕ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆದರೆ ಅಲ್ಲಿ ಕರ್ಮ ಕ್ಷಯ ಆಗ್ತದೆ. ಅಂದರೆ ಪುಣ್ಯವು ಉಂಟಾಗಿ ಕರ್ಮವು ಕ್ಷಯ ಆಗಿ ಮನುಷ್ಯನಿಗೆ ಸದ್ಗತಿ ಸಿಗ್ತಕ್ಕಂತಹ ಜಾಗ. ಹಾಗಾಗಿ ಅದನ್ನು ದೇವಭೂಮಿ, ಆ ಜಾಗವನ್ನು ಗಂಗಾದಿ ತೀರ್ಥಗಳು ಅಲ್ಲಿ 3 ಒಂದು ಒಟ್ಟಿಗಾಗ್ತಕ್ಕಂಥ ಸಂದರ್ಭ. ಪಿತೃಗಳಿಗೆ ವಿಶೇಷವಾಗಿರ್ತಕ್ಕಂಥ ಪಿತೃಲೋಕದವರಿಗೆ ಅಲ್ಲಿ ಮೋಕ್ಷ ಸಿಗ್ತಕ್ಕಂತಹ ಜಾಗ. ಹಾಗಾಗಿ ಅದು ಪ್ರಯಾಗ. ಇಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಸ್ನಾನ, ಯಜ್ಞಯಾಗಾದಿಗಳನ್ನು ಮಾಡಿರ್ತಕ್ಕಂಥದ್ದು, ಅದು ಅಲ್ಲಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪ್ರತೀತಿ. ಇನ್ನು ಈ ಮಾಘ ಮಾಸದಲ್ಲಿ ವಾಯುಪುರಾಣದಲ್ಲಿ ಇವೆಲ್ಲ ಬರ್ತದೆ ಅಂತಂತಾನು ಕೂಡ ತಿಳ್ಕೊಳ್ಬೇಕು. ಭಾಗವತದಲ್ಲಿ ಬರ್ತದೆ, ಮತ್ತು ವಿಷ್ಣು ಪುರಾಣದಲ್ಲಿ ಬರ್ತದೆ. ಅದಿತಿ ದೇವಿ ಅಂತಂತ ದೇವತೆಗಳ ತಾಯಿ. ಹಾಗಾಗಿ ಈ ಸೂರ್ಯನಿಗೆ ಆದಿತ್ಯ ಅಂತ ಹೆಸರು. 12 ಮಕ್ಕಳು, ಅವರೆಲ್ಲರೂ ಆದಿತ್ಯರು. ಅದರಲ್ಲಿ ವಿಷ್ಣುವೂ ಒಬ್ಬ. ಅಂದರೆ ವಿಷ್ಣುವಿನ ಅವತಾರ ಈ ಅದಿತಿಯ ತಾಯಿಯಾಗಿ ಇರಬೇಕು ಅಂತಂತ